ಇಲ್ಲ ಅನ್ನುವಷ್ಟ್ರ ಮಟ್ಟಿಗೆ ಮಾತ್ರ ಅದು ಸಂಗ್ರಹ ಮಾಡ್ತವೆ. ಅಂದ್ರೆ ಮುಂದಿನ ಪೀಳಿಗೆವರೆಗೆ ಅದು ಮಾಡಲ್ಲ ಅಲ್ಲ, ಅದರಿಂದ ನಾವು ಪಾಠ ಕಲಿಬೇಕಾಗ್ತದ ಅಂತದನ್ನ ಶರಣರು ಅವತ್ತೇ ನಮ್ಗ ಹೇಳಿದಾರ ಅನ್ನೋದನ್ನ ನಾನು ಹೇಳ್ತಾ ಆಕ್ಚುಲಿ ವಚನ ಒಂದ್ ನಿಮಿಷ ಕೇಳ್ರಿ. ಅವ್ರು ಹೇಳಿದ್ದೇನಂತಂದ್ರ ಶರಣರು ಅವ್ರ ಬದುಕನ್ನ ನಾವ್ ಹಿಂಗ್ ಸ್ಪಷ್ಟವಾಗಿದ್ದೇವೆ ಅಂತ ಹೇಳಕತ್ತಾರ. ಅವ್ರು ಏನ್ ಸ್ಪಷ್ಟವಾಗಿದಾರ ಅಂತಂದ್ರ, ನಾನು ನಾಳಿಂಗೆ ಹಿಂದಿಂಗೆ ಅಂತ ನನ್ನ ಕಡೆ ಸಂಗ್ರಹ ಇಲ್ಲ. ಅವತ್ತಿನ ಕಾಯಕವನ್ನ ಮಾಡ್ತಂದು ಅವತ್ತೇ ದುಡ್ದ ಅವತ್ತಿನ ದಾಸು ಅವತ್ತೇ ಮಾಡಿ ಅವತ್ತಿನ ಬಗ್ಗೆ ಮಾತ್ರ. ಯಾಕಂದ್ರೆ ಕೊಡ ಒಬ್ಬ ನಾ ದೊಡ್ಡವದನ ಆತ ಜಗಬರಿತ ಅದನ ಅನ್ನೋದು ಗೊತ್ತಿತ್ತು ಅವ್ರಿಗೆ. ಯಾಕಂದ್ರೆ ಅಲ್ಲಿ ಏನಾಗಿತ್ತು ಕಲ್ಯಾಣದಾಗ ಅಂದ್ರ ಎಲ್ಲರ ಮಕ್ಕಳು ಎಲ್ಲರಿಗಾಗಿ ಮಕ್ಕಳಾಗಿದ್ರು, ಎಲ್ಲರ ಸಂಪತ್ತು ಎಲ್ಲರಿಗಾಗಿ ಸಂಪತ್ತಾಗಿತ್ತು, ಎಲ್ಲರ ದಾಸೋಹ ಎಲ್ಲರ ಮನೆಯ ದಾಸೋಹ ಅಂದ್ರ ನಾವ್ ಬದುಕೇವಿ, ನಾವ್ ಹಿಂಗ ಇದ್ವಿ ಹಿಂಗ ಬದುಕೇವಿ. ಅವ್ರ ಪ್ರಾಮಾಣಿಕತೆ ಹೇಳಕತ್ತಾರಲ್ಲೇ, ನಾವು ಮಾತ್ರ ಶರಣರು ಹಿಂಗ ಬದುಕೇವಿ ಹಿಂಗ ಬದುಕಕತ್ತೀವಿ. ಈ ವಚನ 21ನೇ ಶತಮಾನಕ್ಕ ನೀವ್ ಹೆಂಗ್ ಅರ್ಥೈಸ್ಕೊತೀರಿ? ಆ ಹುಡುಗ ಯಾರ ಪ್ರಶ್ನೆ ಕೇಳಿದ್ರ ಅವ್ರ ಡೌಟ್ ಏನೈತಂದ್ರ ಅವ್ರದ್ದು, ಈ ವಚನ ಐತಂದ್ರೆ ಪಜಿ ಈ ವಚನ ನಾವ್ ಹೆಂಗ್ ಮಾಡೋದು ಅಂತ ಕೇಳ್ತಾರ ಅವ್ರು. ಈ ಅನ್ನದೊಳಗ ಒಂದಗಳ, ಶೀರೆ ಒಳಗ ಒಂದ್ ಎಳೆಯ, ಹೊನ್ನಿನೊಳಗ ಒಂದ್ ಹೊರೆಯ, ಇದನ್ನ ಇವತ್ತು ನಾವ್ ಹೆಂಗ್ ಬರ್ಕಕ್ ಸಾಧ್ಯತೆ ಅನ್ನಕತ್ತಾರ. ಇವತ್ತಿನ 21ನೇ ಶತಮಾನದಾಗ ಸಂಪತ್ತು, ಸಮೃದ್ಧಿ, ಅಭಿವೃದ್ಧಿ ಇವೆಲ್ಲವೂ ಬೇಕ. ಮತ್ ಇವಿಲ್ಲಂದ್ರೆ ಹೆಂಗ್ ಮುಂದಗತಿ ಅಂತ. ಯಾಕೋ ಯಾರ್ದ ಪ್ರಶ್ನೆ ಕೇಳಿದ್ರೆ ಏನ್ ಹೆಸರು? ಶಿವ ಅಲ್ಪ ನಾನು ಶೆಟ್ರ ಇದಾದ್ರೆ ನಿಮ್ ಪ್ರಶ್ನೆ ಇವತ್ತಿದ್ ಹೆಂಗ ಅಪ್ಲೈ ಮಾಡೋದಂತ ಹೌದಲ್ಲ? ಹೌದ್ರಪ್ಪ. ಅಂದ್ರೆ ಏನಾಗತ್ತ, ಏನೋ ರೋಗ ರುಜಿನಗಳು ಬರ್ತಾವ. ಅವಾಗ ಒಂದು ನನ್ನ ಇದ್ರ ಪ್ರಕಾರ ಕಲ್ಯಾಣದಲ್ಲಿ ಮಹಾಮನೆಯಲ್ಲಿ ಒಂದು ಇದು ಇತ್ತು. ಅವ್ರಿಗೆ ಯಾವಾಗ ಒಂದು ಉದ್ಯೋಗ ಅಥವಾ ಸಿಗ್ಲಿಲ್ಲ ಅಂದ್ರೆ ತಗೊಂಡು ಹೆಚ್ಚಿಂದಿದ್ರೆ ಅಲ್ಲಿ ಇಟ್ಟು ಒಂದ್ ಏನೋ ಸಂಪತ್ತು ಮಾಡಿದ್ರು ಅಂತ ಇದರ ಮಹಾಮನೆಯಿಂದ ತಗೊಂಡು ಯೂಸ್ ಮಾಡ್ತಿದ್ರ ಶರಣರು ಅಲ್ಲಿ ಮಾಡೋರು. ನಾ ನಿಮ್ಗೆ ಅದ್ರ ಏನಾಗತ್ತನ ಈಗ ಅಲ್ಲಿ ಏನಾಗಿತ್ತು ಅಂತಂದ್ರೆ ಬಸವಣ್ಣ ಏನ್ ಮಾಡಿದ್ರ ಅಂದ್ರ ಅಲ್ಲಿ ಎಲ್ಲರ ಸಂಪತ್ತು ಎಲ್ಲರಿಗಾಗಿ ಇತ್ತಲ್ಲಿ. ಹೌದು, ಎಲ್ಲರ ಊಟ ಎಲ್ಲರ ಮನೆಗಾಗಿ ಊಟ, ಎಲ್ಲರ ಮಕ್ಕಳು ಎಲ್ಲಾರಿಗೂ ಮಕ್ಕಳವ್ರು. ಆ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು. ಆದ್ರ ಇದನ್ನ ನೀವು ಹೆಂಗ್ ಬದ್ಲಿ ಮಾಡ್ಕೋಬಹುದು ಅಂತಂದ್ರ ಇವತ್ತಿನ ಶತಮಾನದೊಳಗ ಇವತ್ತಿನ ದಿನಕ್ಕೆ ಈ ವಚನ ಅವ್ರಷ್ಟು ಆದರ್ಶವಾಗಿ ಬದುಕಿದ್ರು. ಅವ್ರ ಹಂಗಿದ್ರು, ಅವ್ರ ಹಂಗೇ ಇದ್ರು. ಅವ್ರು ಹಂಗಿದ್ಕ ಅವ್ರ ಆ ವಚನ ಬರ್ದ್ರ. ನಮ್ ಕಡೆ ಹಂಗ ಆಕತ್ತಿಲ್ಲ, ಹಂಗ ಇರಾಕ ಆಕತ್ತಿಲ್ಲ ಅಂತಂದ್ರ ನೀವ್ ಏನ್ ಮಾಡ್ಬೋದು ಅಂತಂದ್ರ ಟೇಬಲ್ ಮೇಲಿನಷ್ಟು ತಗೊಂಬರ್ರಿ, ಟೇಬಲ್ ಹುಡುಕ್ ತಗೊಂಬರ್ಬೇಡ್ರಿ ಅಂತ. ವಚನದ ಇನ್ನೊಂದ್ ಅರ್ಥ, ನಿಮ್ ಶ್ರಮದ ಬುತ್ತಿ 20,000 ತಿಂಗಳಿಗೆ ಐತಾ 20,000 ಅಷ್ಟು ತೊಂಬ, ಮತ್ ಟೇಬಲ್ ಕೆಳಕ ಹಾಕಿ ಲಂಚ ಮಾಡಿ ತೊಗೊಂಬರ್ತಿಲ್ಲ ಅಂತ ತೊಂಬರ್ಬೇಡ ಅಂದಂಗ. ನಿನ್ನ ದಿನದ ವ್ಯಾಪಾರದಿಂದ ಈಗ ನೀನ್ 10,000 ಸಂಪಾದನೆ ಮಾಡಕತ್ತಿಯಲ್ಲ, ಪ್ರಾಮಾಣಿಕವಾಗಿ ಅಕ್ಕಿ ಮಾರಿ 10,000 ತೊಂಬ, ಅದ್ರೊಳಗ ಮತ್ತೆ ಕಲ್ಲು ಬೆರಕೆ ಮಾಡಿ ಕಲ್ಲು ಗಿಲ್ಲು ಸೇರಿಸಿ 20,000 ತರಬೇಡ ಅಂದ್ರ ಇವತ್ತಿನ ಜೀವಮಾನಕ್ಕೆ ತಕ್ಕಂಗ ನೀನು ಇನ್ನ ಆದರ್ಶದ ಬದುಕನ್ನು ಮಾತ್ರ ಬರೀಬೇಡ. ಸತ್ಯಶುದ್ಧ ಕಾಯಕ ಒಳಗ ತೊಂಬ. ನೀನ್ ಯಾವ್ದಾರ ಕಾಯಕ ಮಾಡು, ನಿನ್ನ ವೃತ್ತಿ ಯಾವ್ದಾರಾಗಿರ್ಲಿ, ಅದರಿಂದ ಪ್ರಾಮಾಣಿಕವಾಗಿ ಏನ್ ಬರ್ತಲ್ಲ ಅದನ್ನ ಬಳಸ್ಕೊಳ್ಳೆ ಹೊರತು ಅದ್ರಾಗನು ಕೂಡ ಮೋಸ ವಂಚನೆ ಇಂಥವನ್ನೆಲ್ಲಾ ಮಾಡ್ಬೇಡ ಅಂತೂ ಅರ್ಥ ಆಗ್ತೈತ್ರಿ. ಅದ ಹಿಂದಿಂಗೆ ನಾಳಿಂಗೆ ಬೇಕೆಂದ್ರೆ ಮಾಡ್ಬೇಕ್ ಸರಿ ಅದ. ನನಗ ನನ್ ಮಕ್ಳಿಗೆ ನನ್ ಮೊಮ್ಮಕ್ಳಿಗೆ ನನ್ ತಲೆ ತಲಾಂತರಕ್ಕ ಕೂಡಿಟ್ಟೆ ಅನ್ನೋದು ಸತ್ಯ ಅದ. ಕೂಡಿಟ್ರ ಮತ್ತು ಈಗೇನ್ ತುಸ ಕೂಡಿಟ್ರನ್ರಿ. ಒಬ್ಬೊಬ್ಬ ರಾಜಕಾರಣಿ 10, 20, 30 ಸಾವಿರ ಲಕ್ಷ ಕೋಟಿ ಸಂಗ್ರಹ ಮಾಡಿಟ್ಟಾರ. ಮತ್ತ ಅವ್ರೆಲ್ಲಾ ಹಂಗ ಸಂಗ್ರಹ ಮಾಡಿಟ್ರ ದೇಶದ ಆರ್ಥಿಕ ಪರಿಸ್ಥಿತಿ ದಿವಾಳಿಗೆ ಹೋಗಂಗಿಲ್ಲ. ಒಬ್ಬೊಬ್ಬ ರಾಜಕಾರಣಿ, ಒಬ್ಬೊಬ್ಬ IAS ಹ್ಯಾಂಡ್ಸ್, ಒಬ್ಬೊಬ್ಬರ ಎಷ್ಟ್ ಮಾಡಿಟ್ರ ಅಂತಂದ್ರ ಲಕ್ಷ ಲಕ್ಷ ಕೋಟಿ ಸ್ವಿಚ್ ಬ್ಯಾಂಕ್ನಾಗ, ಬೇರೆ ಬೇರೆ ಬ್ಯಾಂಕ್ನಾಗ. ಮತ್ತ ಕಪ್ಪು ಹಣ ಸುಲಿಗೆಗೆ ಸಲ್ಲ ಅಂತ ಶಂಡ್ರೆ ಹತ್ರ ಬಸವತದ್ರೆ ಹತ್ರ ಕಾಲಕ್ಕ ಏನು ಸೋಂಕು ತೆತ್ತಲ್ಲದೆ ಸಂಗ್ರಹ ಬಿಟ್ಟಡೆ ಅದು ರಾಷ್ಟ್ರದ್ರೋಹ ಅಂತ ಹೇಳ್ತಾರ ಅವ್ರು. ನಾವು ಸಂಪಾದನೆ ಮಾಡುವಂತ ಎಲ್ಲ ಹಣಕ್ಕೂ ನಾವು ಟ್ಯಾಕ್ಸ್ ಪೇ ಮಾಡ್ಲೇಬೇಕ. ಅವ ಸ್ವಾಮ್ಯರಾಗಿರ್ಲಿ, ಸಂಸಾರರಾಗಿರ್ಲಿ, ಯಾವ ರೇಖಾಗಿರ್ಲಿ. ಇದ್ರರ್ಥ ಇದು ಆಗ್ತದ, ನಾವು ಸಂಗ್ರಹ ಬುದ್ಧಿ ಒಳಪಟ್ಟಿವಿ ಅಂತಂದ್ರ ನಾನು ಸಂಗ್ರಹ ಮಾಡುವಂತ ಪ್ರತಿ ಹಣಕ್ಕೂ ಟ್ಯಾಕ್ಸ್ ಕಟ್ಬೇಕು. ನಾನು ಎಲ್ಲಿ ಕಟ್ಟಕತ್ತಾರ, ಯಾರು ಕಟ್ಟಕತ್ತಿಲ್ಲ, ಪ್ರತಿಯೊಬ್ರು ಕಡ್ರೆ ಅದಾರ. ಕನಿಷ್ಠ ಪಕ್ಷ ನೀನು ಸಂಪಾದನೆ ಮಾಡುವಂತಹ ಎಲ್ಲ ಹಣಕ್ಕೂ ಕೂಡ ಇಫ್ ಯು ಮಸ್ಟ್ ಪೇ ದ ಟ್ಯಾಕ್ಸ್. ನೀನು 10 ಕೋಟಿ ಸಂಪಾದನೆ ಮಾಡು, 50 ಕೋಟಿ ಸಂಪಾದನೆ ಮಾಡು, ನೀ ಏನ್ ಸಂಪಾದನೆ ಮಾಡಿಯಲ್ಲ 101% ಅದು ಚಾರ್ಟೆಡ್ ಅಕೌಂಟ್ ತೋರಿಸಿ ಅದ್ರ ಮಸ್ಟ್ ಟ್ಯಾಕ್ಸ್ ಪೇ ಮಾಡ್ಲೇಬೇಕಲ್ಲ. ಯಾರು ಪೇ ಮಾಡಕತ್ತಾರ? ಈಗ ಜಾಯಿನ್ ಆದಂತ ನಮ್ ಹಿಡ್ಕೊಂಡು ನೀವ್ ಎಲ್ಲರೂ ಏನ್ ಮಾಡ್ತೀರಿ ಅಂದ್ರ ನಮ್ದೇನ್ ಟ್ಯಾಕ್ಸ್ ರೀ ಎಲ್ಲ ಎಲ್ಲದನ್ನ ತೋರಿಸಿ ಟ್ಯಾಕ್ಸ್ ತುಂಬಕ್ ಹೋಗಲ್ಲ ನಾವು. ಎಷ್ಟ್ ಮಂದಿ ಹಳ್ಳಿ ಜನ ಈಗ ಜಾಯಿನ್ ಆಗಿರಲ್ಲ, ಮನಿ ಕಂದಾಯ ಕರ ಕಂದಾಯ ಕಟ್ತೀವಿ ನಾವು? ಕಟ್ಟಂಗಿಲ್ಲ. ಸಂಪಾದನೆ ಮಾಡಿದ ಹಣ ಇಲ್ಲ ಅಂತ ತೋರಿಸ್ತೀವಿ, ಅದ್ ಇನ್ಯಾರು ನಾವು ಪಟ್ಟಿ ಕಟ್ತೀವಿ. ಇದರಿಂದ ರಾಷ್ಟ್ರದ ಅರಾಜಕತೆ ಉಂಟಾಗ್ತಕ್ಕಲ್ಲ.
ಇಂದಿಂಗೆ ನಾಳಿಂಗೆ ಬೇಕೆಂದನಾದಡೆ. ದಟ್ ಮೀನ್ಸ್ ಯು ಕ್ಯಾನ್ ಕ್ಲೀನ್ ಅಂಡ್ ವೆರಿ ಕ್ಲೀನ್ ಹ್ಯಾಂಡ್. ಯು ಕ್ಯಾನ್ ಪೇ ದ ಮಸ್ಟ್ ವಾಟ್ ಎವರ್ ಯುವರ್ ಪ್ರಾಪರ್ಟಿ. ನೀನ್ ಸಂಪಾದನೆ ಮಾಡಿದಂತ ಎಲ್ಲ ಹಣಕ್ಕೂ ನೀನ್ ಸರ್ಕಾರಕ್ಕೆ ತೋರಿಸಿ ತನ್ ಮೂಲಕ ಟ್ಯಾಕ್ಸ್ ಏನಿರ್ತದೆ ಮಸ್ಟ್ ಗೋ ಅಂಡ್ ಪೇ. ಅದನ್ನ ನೀನ್ ತುಂಬಲೇಬೇಕು ಅಂತ ನಂಗ ಇಟ್ಸ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆರ್ಡರ್. ನೀ ಅವ್ರು ಹೇಳ್ಬಿಟ್ರಲ್ಲಿ ಇಂದಿಂಗೆ ನಾಳಿಂಗೆ ಬೇಕೆಂದನಾದಡೆ ನಿಮ್ಮಾಣ ಎಂಬ ಶರಣರಾಣೆ ತಲೆದಂಡ ಕೂಡದ ಸಂಗಮ ದೇವ ಅಂತಾರಂದ್ರ ಇವತ್ತಿನ ಕಾಲಕ್ಕೆ ನೀ ಎಷ್ಟೇ ಸಂಪಾದನೆ ಮಾಡಕಂತಿದ್ರು ಅದು ಪ್ರಾಮಾಣಿಕವಾಗಿರ್ಬೇಕ. ನೀನು ಸಂಪಾದನೆ ಮಾಡಿದಂತ ಪ್ರಾಮಾಣಿಕದ ಕೋಟಿ ಕೋಟಿ ಹಣ ನಿನ್ನ ಬೆವರಿನ ಹನಿ ಸಾರ್ತಿರ್ಬೇಕ. ಹಾಗೆ ಸಂಪಾದನೆ ಮಾಡಿದಂತ ಒಟ್ಟು ಮೊತ್ತದ ಟ್ಯಾಕ್ಸ್ ನೀ ಪೇ ಮಾಡ್ಲೇಬೇಕ. ಯಾಕಂದ್ರ ಕಳ್ಳ ನಾಣ್ಯ ಸುಲಿಗೆಗೆ ಬಾರದು, ಅಂತಪ್ಪ ಸೋಂಕು ತೆತ್ತಲ್ಲದೆ ಬಂದ ಸಂಪತ್ತು ಸಂಪತ್ತಲ್ಲ. ಕಳ್ಳ ನಾಣ್ಯ ಏನೈತಲ್ಲ ಅದು ಚಲಾವಣೆಗೆ ಬರಂಗಿಲ್ಲ, ಅದು ಅಲ್ಲೇ ಬಿದ್ದು ಸತ್ತು ಹೊಡೆದು ಪಾಸ್ ಹೊಡೆದೈತಿ. ಅದ ಚಲಾವಣೆ ಬರಬೇಕು ಅಂತಂದ್ರ ಅದಕ್ಕೆ ಟ್ಯಾಕ್ಸ್ ಪೇ ಮಾಡ್ಲೇಬೇಕು. ಹಾಗೆ ಟ್ಯಾಕ್ಸ್ ಪೇ ಮಾಡಿದ್ದು ಇಷ್ಟು ಸಂಪತ್ತು ಚಲಾವಣೆಗೆ ಬರ್ಬೇಕ. ಹಾಗೆ ಚಲಾವಣೆಗೆ ಬಂದಾಗ ಅದು ರಾಷ್ಟ್ರದ ಅಭಿವೃದ್ಧಿ. ಅದಕ್ಕ ನಮ್ಗ ಒಂದಗಳು ಒಂದಗಳಿಗೆ ನನ್ನ ನಾಳಿಗೆ ಬೇಕಂತ ಇಟ್ಕೊಳ್ಳುವಂತ ಪರಿಸ್ಥಿತಿ ಏನಿರಂದ್ರ ನಾನು ಸಂಗ್ರಹ ಮಾಡಿದಂತ ಅನ್ನ ನನ್ನ ಬೆವರಿನ ಹನಿಯಿಂದ ಕೊಟ್ಟಿರ್ಬೇಕು. ಅದು ಇನ್ನೊಬ್ಬರ ರಕ್ತದ ಧಾರಿ ಆಗಿರ್ಬಾರ್ದು, ಇನ್ನೊಬ್ಬರ ತಲೆ ಒಡ ತಿನ್ನುವಂತ ಪ್ರವೃತ್ತಿಯಿಂದ ಕೊಡಿರ್ಬಾರ್ದು. ಹಣ್ಣಿನೊಳಗ ಒಂದ್ ಹೊರೆಯ ಬಂಗಾರ ಈ ಹಣಕ್ಕ ದಾದ ಆಟಕ್ಕ ಬಿದ್ದ ಏನು ದೊಡ್ಡ ದೊಡ್ಡ ರಾಜಕಾರಣಿಗಳು ದೇಶವನ್ನು ಲೂಟಿ ಮಾಡಕತ್ತಾರಲ್ಲ, ದೊಡ್ಡ ದೊಡ್ಡ ವ್ಯಾಪಾರಸ್ಥರು ರೈತರ ಬಾಯಿ ಒಳಗ ಹಳ್ಳನ್ನ ಹಾಕಿ ತಾವು ಅಮೃತವನ್ನು ಉಂಡ ಏನ ಮಿಶ್ರಿತ ಕಲಬೆರಕೆ ಆಹಾರವನ್ನ ಏನ್ ಮಾಡಕತ್ತಾರಲ್ಲ, ಇಂತ ಕೆಟ್ಟ ಹೊಲಸು ವಿಕೃತ ಬುದ್ಧಿಯ ಕಲಬೆರಕೆ ತುಪ್ಪ, ಕಲಬೆರಕೆ ಎಣ್ಣೆ, ಕಲಬೆರಕೆ ಖಾರ, ಕಲಬೆರಕೆ ಅರಶಿನ, ಕಲಬೆರಕೆ ಏನ್ ನೋಡ್ತೀರಿ ಎಲ್ಲವೂ ಕಲಬೆರಕೆಯಿಂದ ಕುಡಿತಲ್ಲ, ಅಂತಹ ಕಲಬೆರಕೆಯ ಅನ್ನವನ್ನ ಬಿಟ್ಟು ಶುದ್ಧವಾದ ಅನ್ನದ ವ್ಯಾಪಾರವನ್ನ ಮಾಡ್ರಿ. ಶುದ್ಧವಾದ ಅನ್ನವನ್ನ ಉಣ್ರಿ. ಉಣ್ಣುವಾಗ ಆ ತುತ್ತು ನೀನು ಕೇಳ್ತಿರ್ಬೇಕು, ಇದು ನಿನ್ನ ಬೆವರಿನ ಹಣಿಯೋ ಅಥವಾ ಇನ್ನೊಬ್ಬರ ಪಾಪದ ಸುಲಿಗೆಯ ವಂಚನೆಯೋ ಅನ್ನೋದನ್ನ ಕೇಳ್ಬೇಕು. ಅಲ್ಲಿ ಪರಿಶುದ್ಧವಾಗಿದ್ದಾಗ ಮಾತ್ರ ಆ ನಿನ್ನ ಸಂಗ್ರಹಿಸಿಟ್ಟಿದ್ದಕ್ಕೂ ಕೂಡ ಶುಡ್ ಮೆಸ್ತಾನ. ಆ ಸಂಗ್ರಹದ ಬುದ್ಧಿ ಒಳಗೆ ಏನಾದ್ರು ಕೂಡ ಪಾಪ ಇತ್ತು ಅಂತಂದ್ರ, ಮೋಸ ಇತ್ತಂದ್ರ, ಅನ್ಯರ ತಲೆ ಹೊಡೆದಿದ್ದಿ ಅಂದ್ರ ಒಬ್ಬ ತಹಶೀಲ್ದಾರ್ ಆಗಿರ್ತಿಯಪ್ಪ, ಸುಮ್ಮನೆ ತಹಶೀಲ್ದಾರ್ ಬೇಡ ಹೋಗ್ಬಿಡ್ರಿ. ಇನ್ನೊಬ್ಬ ಏನಾಗಿರ್ತಿದ್ರ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ತೀನಿ. ಎಷ್ಟ್ ದಿವ್ಸಕ್ಕ 5 ವರ್ಷಕ್ಕೆ ನೀವ್ ಮೆಂಬರ. ಏನಂತ ಮೆಂಬರ್ ಆಗಿರ್ತೀನಿ ನೀನು? ನಾನು ಊರಿನ ಜನಸೇವೆಯ ಜನಾರ್ದನ ಸೇವೆ ಅಂತ ಮೆಂಬರ್ ಆಗಿರ್ತೀಯ. ಇನ್ನು ವಾರ್ಡಿನ ಜನ ಎಲ್ಲ ನಿಂಗೆ ಓಟ್ ಹಾಕಿರ್ತೀರಿ. ಅವ್ರಿಗೆ ಸರ್ಕಾರ ಏನ್ ಮಾಡೈತಿ ಅಂತಂದ್ರ ನಿನ್ನ ಏರಿಯಾದ ಎಲ್ಲಾ ಹೆಣ್ಮಕ್ಳಿಗೆ ಮಾನ ಮರ್ಯಾದೆ ಮುಚ್ಕೊಳಕ ರೋಡ್ ಮೇಲೆ ಕುಂದ್ರಬಾರ್ದು ಅಂತ ಸಂಡಾಸ್ ರೂಮ್ಗೆ 100 ಸಂಡಾಸ್ ರೂಮ್ ಸ್ಯಾಂಕ್ಷನ್ ಮಾಡಿ ಕೊಟ್ಟಿರ್ತಾರ. ನೀ ಅದ್ರಾಗ ಒಂದ ಹೆಸರ್ನಾಗ 50 ಸಂಡಾಸ್ ರೂಮ್ ಕಟ್ಟಿಸ್ಕೊಂಡ ಆ ರೊಕ್ಕ ಎಲ್ಲ ನಿನ್ನ ಅಕೌಂಟಿಗೆ ಹಾಕೊಂಡ ಇಲ್ಲ, ಆ ಸರ್ಕಾರ ದುಡ್ಡನ್ನೆಲ್ಲ ಪೋಲ್ ಮಾಡ್ಬಿಟ್ಟಿಲ್ಲ. ಅಲ್ಲಿ ವಂಚನೆಯಿಂದ ಒಬ್ಬ ಸಾಮಾನ್ಯ ಪಂಚಾಯತಿ ಮೆಂಬರ ಸಮಾಜ ಸೇವಾ ಮಾಡ್ತೀನಿ ಅಂತ ಆರ್ಸಿ ಬಂದವ, ಅವ ಅಲ್ಲಿಂದ ಇಳಿಗೊಡ್ದ 5 ವರ್ಷದಾಗ 50 ಲಕ್ಷ ಸಂಗ್ರಹ ಮಾಡ್ತಾರೆ ಅಂದ್ರೆ ಏನ್ ಅವ್ರ ಅಪ್ಪ ಕೊಟ್ಟಿದ ರೊಕ್ಕ? ಎಲ್ಲಿಂದ ಬರ್ತದ ರೊಕ್ಕ? ಪಂಚಾಯತಿಯ ಸಂಪತ್ತನ್ನೆಲ್ಲ ಸುಲಿಗೆ ಮಾಡ್ಬಿಟ್ನಲ್ಲ. ಇಂತಹ ಸುಲಿಗೆಕೋರರು, ದಗಲ್ಬಾಜಿಗರು, ಕಳ್ಳರು, ವಂಚಕರು ಅದರಲ್ಲ, ಇವ್ರು ಬೇಡ ಅಂತ ಹೇಳ್ತಾರೆ ಬಸವ ತಂದೆ. ಇವತ್ತಿನ ಶತಮಾನಕ್ಕೆ ಯು ಕ್ಯಾನ್ ಅಪ್ಲೈ ಟು ದ ಚೇಂಜ್. ನೀನ್ ಸಂಪಾದನೆಯನ್ನು ಎಷ್ಟಾರ ಮಾಡ್ಕೋ, ಎಷ್ಟಾರ ಇಟ್ಕೋ, ಅದಕ್ಕೆ ಮಸ್ಟ್ ಪೇ. ನೀ ಸಂಪಾದನೆ ಮಾಡಿದಂತ ಎಲ್ಲಾ ಹಣದನ್ನು ಸರ್ಕಾರಕ್ಕೆ ಪೇ ಮಾಡ. ಹಾಗೆ ಪೇ ಮಾಡುವಾಗ ಅದು ನಿನ್ನ ಸ್ವಂತ ಬೆವರಿನ ಹನಿಯಾಗಿರ್ಬೇಕ. ಅವ್ರನ್ನ ಪ್ರಶ್ನೆ ಮಾಡಕ್ ಹೋಗ್ಬೇಡ ಶರಣರನ್ನ. ಯಾಕಂದ್ರೆ ಅವ್ರು ಹಂಗೆ ಬದುಕಿದ್ರು. ಅವ್ರು ಅವತ್ತಿನ ಅನ್ನಕ್ಕೆ ಎಷ್ಟು ಬೇಕು ಅಷ್ಟನ್ನೇ ಇಟ್ಕೊಂಡಿದ್ರು, ಉಳ್ಕಿದ್ರ ದಾಸೋಹ ಮಾಡಿದ್ರು. ಅವತ್ತಿನ ಬದುಕಿಗೆ ಎಷ್ಟು ಹಣ ಬೇಕು ಅಷ್ಟೇ ಇಟ್ಕೊಂಡಿದ್ರು, ಉಳ್ಕಿದ್ರ ದಾಸೋಹ ಮಾಡಿದ್ರು. ಅವತ್ತಿಗೆ ಉಡ್ಲಿಕ್ಕೆ ಬಟ್ಟೆ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡಿದ್ರು, ಉಳ್ಕಿದ್ದನ್ನ ಬಯಸ್ಲೇ ಇಲ್ಲ. ಅದ ಅವ್ರ ಆದರ್ಶ ಬದುಕಾಗಿತ್ತು. ನಿನಗ ಅಷ್ಟು ಬದುಕ್ಬೇಕು ಅನ್ನೋಂಗಿದ್ರೆ ಹಂಗೆ ಬದುಕ್ ತೋರ್ಸ್ಬೇಕು ನೀನ. ಪ್ರತಿಯೊಬ್ಬ ವಿರಕ್ತ ನೋಡ ಸ್ವಾಮ ಅಂತ ಹೊಯ್ಕೋತೇವಲ್ಲ, ನಾವೆಲ್ಲರೂ ಆಕ್ಚುಲಿ ಹಂಗ ಬದುಕ್ಬೇಕು ನಾವು. ಅವ್ರಿಗೆ ಯಾರು ಬದುಕತ್ತಿಲ್ಲ. ಅವೆಲ್ಲ ನಮ್ಮಂತಲೇ ಕಂಡಪಟ್ಟಿ ಸ್ವಿಚ್ ಬ್ಯಾಂಕ್ ರೊಕ್ಕ ಬಂದ್ಬಿಟ್ಟೈತಿ ಈ ಸ್ವಾಮ ಅಂತೇಳಿ. ಈ ರಾಜಕಾರಣಿಗಳ ಕಪ್ಪು ಹಣವನ್ನ ವೈಟ್ ಮನಿ ಮಾಡಿ ಅಲ್ಲಿ ಮಕ್ಳನ್ನ ಹೇಳ ಮಾಡ್ತಾರ. ಅಂತ ಕೆಟ್ಟ ನಾವ್ ಈ ಮಾತ್ ಮಾತಾಡಕ್ ನನಗಂತೂ ಎಷ್ಟರ ಮಟ್ಟಿಗೆ ನನಗ ಇದನ್ನೇ ಇಲ್ಲ. ನನಗ ಬಿಟ್ಬಿಡ್ರಿ ನೀವೆಲ್ಲ ಪಾಪ. ಸ್ವತಃ ನನಗೂ ಕೂಡ ಇದ್ರ ಬಗ್ಗೆ ಮಾತಾಡಕ್ ಯೋಗ್ಯತೆ ಇಲ್ಲ. ಇದ್ರ ಬಗ್ಗೆ ಬಸವಣ್ಣನವರ ಈ ಮಾತೇನೈತಲ್ಲ, ಮಣ್ಣಿನೊಳಗ ಒಂದೊರೆಯ, ಸೀರೆಯೊಳಗ ಒಂದೆಳೆಯ, ಅನ್ನದೊಳಗೊಂದೆಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದನಾದಡೆ ನಿಮ್ಮಾಣೆ ನಿಮ್ಮ ಪ್ರಭಾತರಾಣಿ ಕೂಡಲ ಸಂಗಮ ದೇವ ಅನ್ನೋದು ಇದು ಆ ಶತಮಾನದ ಶರಣರು ಮಾತಾಡುವಂತ ಮಾತೇ ಹೊರತು ನನಗ್ ಇದನ್ನ ಮಾತಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಯಾಕೆ ನನಗೆ ಯೋಗ್ಯತೆ ಇಲ್ಲ ಈ ಮಾತಾಡ್ಲಿಕ್ಕೆ ಅಂದ್ರ, ಈ ಸದ್ಯಕ್ಕೆ ನಾನ್ ಮಾಡ್ದಾಗನ 2 ಚೀಲ ಜೋಳ ಅದಾವ, 2 ಚೀಲ ಅಕ್ಕಿ ಅದಾವ, ನಾಳೆಗೆ ಬೇಕಂತ ನಾ ಇಟ್ಕೊಂಡ್ ಬಂದ. ಸದ್ಯ ನನ್ ಮಾಡ್ದಾಗ ಅದಾವ. ಮತ್ ನನ್ನ ಅಕೌಂಟ್ನಾಗ ಈ ಸದ್ಯಕ್ಕ ಎಷ್ಟು ನೀನು ಪ್ರವಚನ ಮಾಡಿದ ಒಂದಿಷ್ಟು ಅದೊಂದಿಷ್ಟು 78,000 ರೂಪಾಯಿ ನನ್ನ ಅಕೌಂಟ್ನಾಗ ಅದಾವ ಈ ಸದ್ಯಕ್ಕ.
ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಂಗೆ ಯಾವ ರೈಟ್ಸ್ ಇಲ್ಲ. ಸೊ ಕೇಳಿಕ್ಕೂ ನಿಮ್ಗೆ ಯಾವ ರೈಟ್ಸ್ ಇಲ್ಲ. ಯಾಕಿಲ್ಲ ಅಂತಂದ್ರೆ ನಿಮ್ಮಂತಲೂ ಸಂಗ್ರಹ ಓದೈತಿ, ನೀವು ಸಂಗ್ರಹ ಮಾಡಿ ಇಟ್ಕೊಂಡಿರಿ. ಆದ್ರೂ ಈ ವಚನ ಬಗ್ಗೆ ಯಾಕೆ ಚಿಂತನೆ ಮಾಡ್ಬೇಕಂದ್ರ ಕನಿಷ್ಠ ಪಕ್ಷ ಇವ್ ಹ್ಯಾವ್ ಗೋ ಟು ದಿನ್ ಹಾರ್ಡ್ ವರ್ಕ್. ನಿನ್ನ ಪ್ರಾಮಾಣಿಕ ಸಂಪತ್ತನ್ನು ಗಳಿಸು. ನೀನು ಗಳಿಸಿದಂತ ಸಂಪತ್ತ ಇನ್ನೊಬ್ಬರಿಗೆ ನೋವಾಗಿರ್ಬಾರ್ದ, ಇನ್ನೊಬ್ಬರಿಗೆ ತಲೆ ಹೊಡೆದಿರ್ಬಾರ್ದ. ಕೂಲಿ ಕಾರ್ಮಿಕರ ಬೆವರನ್ನ ನಿನ್ನ ಫ್ಯಾಕ್ಟರಿ ಒಳಗ, ನಿನ್ನ ಹೊಲದೊಳಗ ಅವ್ರ ರಕ್ತ ಸುಡಿಸಿ ಅದ್ರ ಮೇಲೆ ನಿನ್ನ ಸಮಾಧಿಯನ್ನು ಕಟ್ಕೋಬೇಡ. ಅದನ್ನ ಶಿವ ಮೆಚ್ಚಂಗಿಲ್ಲ. ಅವರಿಗೆ ನೀನು ಸಂಪಾದನೆ ಮಾಡಿದಂತ ಹಣದೊಳಗ ಅವ್ರ ರಕ್ತ ಏನ್ ಸುಟ್ಟಿರ್ತಲ್ಲ, ಅದಕ್ಕೆ ಯೋಗ್ಯವಾದ ಹಣವನ್ನು ಕೊಡು. ಅವ್ರ ಬೆವರ ಆರೋಗ್ಯ ಮೊದಲ ಅವ್ರ ಹಣವನ್ನು ಅವ್ರಿಗೆ ಕೊಟ್ಬಿಡು. ಕೊಡುವಂತ ಹಣವನ್ನ ಅತ್ಯಂತ ಪ್ರಾಮಾಣಿಕವಾಗಿ 100 ಮಡಿಯಾಗಿ ಕೊಡು. ಅವ್ರ ಕಡೆಯಿಂದ 1000 ರೂಪಾಯಿ ದುಡಿಸ್ಕೊಂಡ ಅವ್ರಿಗೆ 100 ರೂಪಾಯಿ ಕೊಡ್ತಿಲ್ಲ, ಅದು ಪಾಪದ ಪ್ರಜ್ಞೆ, ಅದು ಅತ್ಯಂತ ಕೀಳು ವಿಚಾರ. ಅದರ ಕನಿಷ್ಠ ನೀವು ನಡೆಸ್ಕೊಡ್ಬೇಕು ಅನ್ನೋದೇ ಶರಣರ ಮೂಲ ವಿಚಾರದ ಜೀವಂತಿಕೆ. ಮತ್ತ ಇಲ್ರಿ ಗುರುಜಿ ನಾವ್ ಹಂಗ್ ಬದುಕ್ತೇವೆ ಅಂದ್ರಂತೂ ಅದರಿಂದ ದೊಡ್ಡ ಕೆಲ್ಸ ಅಂತೂ ಮತ್ತೊಂದಿಲ್ಲ ಇಲ್ಲ. ಏನ್ ಅವ್ರು ಹೆಂಗ್ ಬದುಕ್ಯಾರಲ್ಲ ಹಂಗ ನಾವು ಬದುಕ್ತಿವಿ ಅಂತ. ಈಗ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣರಲ್ಲ ಅಂತ, ಲಕ್ಷಕ್ಕೊಬ್ಬ ಭಕ್ತ ಆ ದಿಶೆಯಾಗಿ ನಿಂತ್ರು ನಮಗ ಹಂಗೆ ಅನ್ಕೊಡ್ದ ಸಂತೋಷ. ಕೋಟಿಗೊಬ್ಬ ಭಕ್ತ ಶರಣ ಹಂಗ್ ಬಂದಿರ್ತಾರಂದ್ರು ನಾನ ಅವ್ನ ಪಾದ ತೊಳೆದು ನೀರ್ ಕುಡಿದ್ ಬಿಡ್ತೇನೆ ಪಟ ಪಟ ಅಂತವ್ರೆಲ್ಲರಂತೂ ಹುಡುಗಿ ನಮ್ಗೂ ತೋರಿಸ್ಕೊಂಡು ಒಂದಿಷ್ಟು. ಯಾಕಂದ್ರೆ ಈ ವಚನ ಮಾತಾಡ್ಬೇಕಂದ್ರೆ ಆ ಯೋಗ್ಯತೆ ಬೇಕಲ್ಲ ಅವ್ರಿಗೆ. ನನ್ನಂತೂ ಆ ಯೋಗ್ಯತೆ ಇಲ್ಲ. ಯಾಕಂದ್ರೆ ನನ್ ಬ್ಯಾಂಕ್ ಬ್ಯಾಲೆನ್ಸ್ 72,000 ಐತಿ. ನಮ್ಮ ಮನದಾಗ 4 ಚಿಲ್ಡ್ರನ್ ಅದಾವ. ಹಿಂಗಾಗಿ ನನಗೆ ಇದ್ರ ಬಗ್ಗೆ ಮಾತಾಡಕ್ ಅಷ್ಟು ಯೋಗ್ಯತೆ ಇಲ್ಲ. ಆದ್ರೂ ಸರಿ, ಇವತ್ತಿನ ನಿರ್ಮಾಣಕ್ಕೆ ಅದ್ ಹೆಂಗ ಅಪ್ಲೈ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಾ ಸ್ಪಷ್ಟೀಕರಣ ಕೊಡಬಲ್ಲೆ ಅನ್ನುವಂತ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಪೂಜ್ಯರಿಗೆ ಧನ್ಯವಾದಗಳು. ಒಟ್ಟಿನ ಮೇಲೆ ಕಾಯಕದಲ್ಲಿ ನೀತಿಯನ್ನು ಅಳವಡಿಸಿಕೊಂಡು, ದಾಸೋಹದಲ್ಲಿ ಪ್ರೀತಿಯನ್ನು ಅಳವಡಿಸಿಕೊಂಡು ನಮ್ಮ ಬದುಕನ್ನ ನಾವು ನಡೆಸಬೇಕಾದದ್ದು ಅವಶ್ಯಕತೆ ಇದೆ ಅನ್ನೋದನ್ನ ನಾವೆಲ್ಲ ಅರ್ಥೈಸಿಕೊಳ್ಬೇಕು. ಅಂದಿನ ದಿನಮಾನಕ್ಕೆ ಹೇಳಿರುವಂತಹ ವಚನ ಇಂದಿನ ದಿನಮಾನಕ್ಕೂ ಕೂಡ ಅದು ಪ್ರಸ್ತುತ ಆಗ್ತದ ಅನ್ನುವಂತ ಮಾತನ್ನ ಪೂಜ್ಯರು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕ ನಾವ್ಯಾರು ಇವತ್ತ ಅದ್ರ ಬಗ್ಗೆ ಮಾತಾಡುವಷ್ಟರ ಮಟ್ಟಿಗೆ ನಾವು ಹಕ್ಕನ್ನ ಕಳ್ಕೊಂಡಿವಿ. ಯಾಕಂದ್ರ ನಾವೆಲ್ಲರೂ ಕಳ್ಳರೇ ಇದ್ದೀವಿ, ನಾವೆಲ್ಲರೂ ಕಳ್ಳರೇ. ಇದ್ರಾಗ ಎರಡು ಮಾತಿಲ್ಲ. ಆ ಕಾರಣಕ್ಕಾಗಿ ಸ್ವಲ್ಪ ಈ ವಿಮುಖತೆಯನ್ನು ಹೊಂದಿ ನಾವು ನಮ್ಮ ಬದುಕನ್ನ ಕಟ್ಟಿಕೊಳ್ಳೋಣ ಅನ್ನುವಂತ ಭಾವನೆ ಹೇಳ್ತಾ, ಸಮಯ 6:17 ಪ್ರಶ್ನೆ ಕೇಳಿದ ಶ್ರೀ ಶಂಕರ ಅಮರಶೆಟ್ಟಿ ಅವರಿಗೆ ಧನ್ಯವಾದಗಳು. ವಿವರಣೆ ನೀಡಿದಂತ ಶಂಕರಣ್ಣ ಇದು ಸ್ವಲ್ಪ ಅರ್ಥ ಆಯ್ತ್ರಿ ಈಗ? ಆಯ್ತ್ರಪ್ಪ, ಆಯ್ತ್ರಿ, ಎಲ್ಲಾ ಆಯ್ತ್ರಿ. ಗುರುಗಳು ಹೇಳಿದ್ರು, ನಿಮ್ದು ಇದಾಯ್ತ್ರಪ್ಪ, ಎಲ್ಲ ಮಾಡಿ ಒಳ್ಳೆ. ಅದಕ್ಕೆ ಪೊಲೀಸ್ ಪಾಟೀಲ್ರು ಬಹಳ ಚಂದ ಉದಾಹರಣೆ ಕೊಟ್ರ. ಅವ್ರು ಅಂದ್ರ ಅದು ಬೇಕಾದಟ್ಟು ಇಟ್ಟುಕೊಂಡು ಉಳ್ಕಿದ್ದೆಲ್ಲ ಹಳಸ್ತೈತಿ, ಹಳಸಿದ್ದನ್ನ ನಾವ್ ಏನ್ ಮಾಡಕ್ ಆಗೋದಿಲ್ಲ, ಅದನ್ನ ಉಪಯೋಗ ಮಾಡಕ್ ಆಗುದಿಲ್ಲ ಅನ್ನುವಂತ ಮಾತನ್ನು ಕೂಡ ಸಂಘದ ಬುದ್ಧಿ ಇದು ಹಳಸುವ ಹಣ್ಣು ಇದ್ದ ಹಾಗೆ ಅನ್ನೋದು ಕೂಡ ಹೇಳಿದರೆ. ಒಟ್ಟಿನಲ್ಲಿ ಅವರವರ ವಿಚಾರಧಾರಿಗಳು ಅಲ್ಲಿ ಆಯಾ ಇದ್ರೊಳಗ, ಯಾಕಂದ್ರ ವಚನ ಅಂದ್ರೆ ಒಂದು ಪ್ರಿಸಮ್ ಇದ್ದಂಗ, ಯಾವ ಆಂಗಲ್ ನೋಡ್ತೀವಿ ಆ ಅಂಗಲ್ದೊಳಗ ನಮಗದು ಸತ್ಯವಾಗಿ ಪರಿಣಮಿಸ್ತದೆ ಅನ್ನುವಂತ ಮಾತನ್ನ ಹೇಳ್ತಾ, ಈಗ ವಚನ ಮಂಗಲದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಸಂಪನ್ನ ಮಾಡೋಣ. ಪೂಜ್ಯರೇ, ನಾಳೆ ತಾವು ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ಕುರಿತಾಗಿ ವಿವರಣೆ ನೀಡ್ತಿರಲ್ಲ? ಹೌದ್ರಿ. ಆಯ್ತಾಯ್ತು. ನಾಳಿನ ದಿವಸ